ಹಾಯ್ ಹಲೋ ಫ್ರೆಂಡ್ಸ್, ಮಂಗಳ ಪಾಕಶಾಲೆಗೆ ಸ್ವಾಗತ. ಬನ್ನಿ, ನಾನಿವತ್ತು ಗೋಧಿ ಹಿಟ್ಟನ್ನ ಬಳಸಿ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಬಟ್ಲಿನಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಅರ್ಧ ಬಟ್ಲು ಸಕ್ಕರೆ ತಗೊಂಡಿದ್ದೀನಿ. ಅರ್ಧ ಬಟ್ಲು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಬಟ್ಲಲ್ಲಿ ಸಕ್ಕರೆ ತಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ನೀರು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಳೋಣ. ಪಾಕ ಮಾಡ್ಕೊಳ್ಳೋದೇನು ಬೇಡ, ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ಈಗ ಸಕ್ಕರೆ ಕರಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಪೂರ್ತಿಯಾಗಿ ಸಕ್ಕರೆ ಕರಗಲಿ. ಈಗ ಪೂರ್ತಿಯಾಗಿ ಸಕ್ಕರೆ ಕರಗಿದೆ. ನಾನಿಲ್ಲಿ ಪಾಕ ಮಾಡ್ಕೊಂಡಿಲ್ಲ. ಈಗ ಯಾವ ಬಟ್ಲಲ್ಲಿ ನಾನು ಸಕ್ಕರೆ ತಗೊಂಡಿದ್ದೀನೋ ಆ ಬಟ್ಲಲ್ಲಿ 3 ಬಟ್ಲು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಅದಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಒಂದು 4ರಿಂದ 5 ಸ್ಪೂನ್ನಷ್ಟು ಒಣ ಕೊಬ್ಬರಿನ ಮೇಗ್ಲಿ ಕಪ್ಪಿರೋದು ತೆಗೆದು ವೈಟ್ ಮಾತ್ರ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಬಟ್ಲಿನಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ರೀತಿ ಮಿದ್ಕೆ ಕಟ್ಟಿದಾಗ ಮಿದ್ಕೆ ಕಟ್ಟೋದಕ್ಕೆ ಬರಬೇಕು, ಆವಾಗ ತುಪ್ಪ ಸರಿಯಾಗಿದೆ ಅಂತ. ಇಲ್ಲಾಂದರೆ ಮಿದ್ಕೆ ಕಟ್ಟಕ್ಕೆ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನಾನು ಕರಗಿಸಿಟ್ಕೊಂಡಿರೋ ಸಕ್ಕರೆ ಪಾಕನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಕಲಿಸ್ಕೊಳ್ಬೇಕು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಬಿಸ್ಕೆಟು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಬೇಕು, ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಕೈಯಲ್ಲೇ ನೀಟಾಗಿ ಕಲಿಸ್ಕೊಂಬಿಡೋಣ. ತುಂಬ ತೆಳ್ಳಗೆ ಕಲಿಸ್ಕೊಳ್ಬಾರ್ದು, ನಾವು ಚಪಾತಿ ಹಿಟ್ಟಿನ ಒಂಚೂರು ಗಟ್ಟಿಗೆ ಕಲಿಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಬಿಸ್ಕೆಟು ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಸಕ್ಕರೆ ಪಾಕನ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಕಲಸಿ ರೆಡಿಯಾಗಿದ್ದಾಗಿದೆ. ಉಂಡೆನ ಕಟ್ಕೊಂಬಿಡೋಣ. ಈ ರೀತಿ ರೊಟ್ಟಿ ಮಣೆ ತಗೊಂಡ್ಬಿಟ್ಟು ಈ ರೀತಿ ಹರ್ಕೊಳ್ಬೇಕಾಗುತ್ತೆ. ತುಂಬ ದಪ್ಪಾಗಿಯೂ ಹರ್ಕೊಳ್ಬಾರ್ದು, ತೆಳ್ಳಗೂ ಹರ್ಕೋಬಾರ್ದು, ಒಂದು ಮೀಡಿಯಮ್ಮಾಗಿ ಬರೋ ಥರ ಹರ್ಕೊಳ್ಳೋಣ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಕಾಫಿ ಟೀ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಬಹುದು. ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ತಿನ್ನಬೇಕಾದ್ರೆ ಮಧ್ಯದಾಗ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಹರ್ಕೊಂಡದ್ದಾಗಿದೆ. ಈ ರೀತಿ ಬಾಕ್ಸ್ ಮುಚ್ಚಳ ಇದ್ದರೆ ಈ ರೀತಿ ಸೇಪ್ ಮಾಡ್ಕೊಬೋದು. ನೀವು ಯಾವ ರೀತಿಲಾದರೂ ಮಾಡ್ಕೊಳ್ಬಹುದು, ಯಾವ ಥರ ಬೇಕಾದರೂ. ನಾನು ಈ ಥರ ಬಾಕ್ಸ್ ಡಬ್ಬಿಲಿ ಈ ರೀತಿ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ.
ಎಲ್ಲ ಬಾಕ್ಸಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಮುಚ್ಚಲಿಕ್ಕಿಲ್ಲಿ ಈ ರೀತಿ ಎಲ್ಲದನ್ನು ಬಿಡಿಸ್ಕೊಂಬಿಡೋಣ. ಈ ಸೈಜಲ್ಲಿದ್ದರೆ ಸಾಕಾಗುತ್ತೆ, ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಗೂ ಬೇಡ. ಇದನ್ನೆಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡೋಣ. ಈ ರೀತಿ ಪದರವಾಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಆವಾಗ ಬಿಸ್ಕೆಟು ತುಂಬ ಚೆನ್ನಾಗಿ ಬರುತ್ತೆ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಬಿಸ್ಕೆಟ್ನ ರೆಡಿ ಮಾಡ್ಕೊಂಡ್ಮೇಲೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಬಿಸ್ಕೆಟ್ನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೇಲೆ ಕಪ್ಪಾಗ್ಬಿಡುತ್ತೆ, ಒಳಗಡೆ ಇನ್ನೂ ಬೆಂದಿರಲ್ಲ. ಹಂಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನ ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. 2 ಸೈಡು ಮಗ್ಚಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸಂಜೆ ಟೈಮು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಈಗ ಬೆಂದ ಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋ ಬಿಸ್ಕೆಟ್ನೆಲ್ಲ ಬೇಯಿಸ್ಕೊಂಡ್ಬಿಡೋಣ. ಮಗ್ಚಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಂಜೆ ಕಾಫಿ ಟೀ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೆಂದಿದೆ, ಇದನ್ನು ಎತ್ತಿಟ್ಕೊಳ್ತೀನಿ. ಈಗ ಎಲ್ಲದನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸ್ಕೆಟ್ನ, ನೀವು ನೋಡ್ತಾ ಇರ್ಬೋದು. ನಿಮಗೇನಾದರೂ ಈ ಬಿಸ್ಕೆಟ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು.